ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯೂಷನ್ ಫ್ಲೇವರ್ಸ್. ತುಂಬ ಟೇಸ್ಟಿಯಾಗಿರುವಂಥ ಚಿಕ್ಕು ಶೀರ ಮಾಡುವ ಇವತ್ತು ನಾವು. ಇದು ತುಂಬ ಚೆನ್ನಾಗಿರ್ತದೆ. ಇದನ್ನು ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳು ಏನು ಅಂತ ನೋಡುವ. 1 ಕಪ್ ರವೆ ಮತ್ತು ಅದೇ ಕಪ್ನಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆ ಮತ್ತು 2 ಚಿಕ್ಕು, ಅದನ್ನು ಚಿಕ್ಕದಾಗಿ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿದ್ದೇನೆ. ಮತ್ತು ಕೆಲವು ಡ್ರೈ ಫ್ರೂಟ್ಸ್, ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ತುಪ್ಪ, ಒಂದು 4 ಚಮಚದಷ್ಟು. ಶೀರ ಮಾಡಲಿಕ್ಕೆ ನಮಗೆ ಬಿಸಿ ನೀರು ಬೇಕು. ನಮ್ಮ ಹತ್ರ 1 ಕಪ್ ರವೆ ಇದೆ, ಅದಕ್ಕೆ 2.5 ಕಪ್ನಷ್ಟು ನೀರು ಬೇಕು. ಅದನ್ನು ಕುದಿಲಿಕ್ಕೆ ಇಡಬೇಕು ನಾವೀಗ. ಅದಕ್ಕೆ ಕುದಿಯುವಾಗ ಒಂದು 1/4 ಚಮಚದಷ್ಟು ಉಪ್ಪು ಸೇರಿಸುವ, ಇದರಿಂದ ಶೀರ ತುಂಬ ಟೇಸ್ಟಿಯಾಗಿ ಬರ್ತದೆ. ಬಾಣಲೆ ಇಟ್ಟು ಅದಕ್ಕೆ 1 ಚಮಚದಷ್ಟು ತುಪ್ಪ ಸೇರಿಸಿ, ನಾವಾಗ ತೆಗೆದಿಟ್ಕೊಂಡಿದ್ದೇವಲ್ಲ ಡ್ರೈ ಫ್ರೂಟ್ಸ್, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿಯುವ. ಅದು ಕೆಂಪು ಬಣ್ಣಕ್ಕೆ ತಿರುಗಿದ ತಕ್ಷಣ ಅದನ್ನು ತೆಗೆದಿಟ್ಕೊಳ್ಳುವ. ಅದೇ ಬಾಣಲಿಗೆ 1 ಕಪ್ ರವೆ ತೆಗೆದಿಟ್ಕೊಂಡಿದ್ದೇವಲ್ಲ, ಆ ರವೆ ಸೇರಿಸಿ ನಾವು ಚೆನ್ನಾಗಿ ಅದನ್ನು ಹುರಿಬೇಕು. ಲೋ ಫ್ಲೇಮಲ್ಲಿಟ್ಟು ಹುರಿದ್ರೆ ಚೆನ್ನಾಗಿರ್ತದೆ, ಯಾಕಂದರೆ ರವೆ ಹುರಿದಷ್ಟು ರುಚಿ ಜಾಸ್ತಿ. ರವತ್ತು ಕಲರ್ ಲೈಟಾಗಿ ಚೇಂಜ್ ಆಗ್ತಾ ಹೋಗ್ತದೆ. ಆಗ ನಾವು ಅದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಚಿಕ್ಕು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೂಡ ಹಾಗೆ ತುಂಬ ಹೊತ್ತು ಮಿಕ್ಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಬರ್ತದೆ. ನಾನು ಇಲ್ಲಿ ಚಿಕ್ಕು ಹಾಕಿದ ಮೇಲೆ ಒಂದು 10 ನಿಮಿಷದಷ್ಟು ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ನಾವೀಗ ಬಿಸಿ ಮಾಡಲಿಕ್ಕೆ ನೀರಿಟ್ಟಿದ್ದೇವಲ್ಲ, ಆ ನೀರನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಸಿ ನೀರಾದ್ರಿಂದ ಇದನ್ನು ಗಂಟು ಕಟ್ಟುವುದಿಲ್ಲ, ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇದನ್ನು ಕೈ ಆಡಿಸ್ತಾನೇ ಇರಬೇಕು, ಇಲ್ಲದ್ರೆ ಅದು ತಳ ಹಿಡಿತದೆ. ಸ್ವಲ್ಪ ಹೊತ್ತಲ್ಲಿ ಗಟ್ಟಿ ಆಗ್ತದೆ. ಆಗ ನಮಗೆ ಶುಗರ್ ಸೇರಿಸಲಿಕ್ಕೆ ಇದೆ, ಅಷ್ಟೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿರ್ತದೆ ಈ ಶೀರ. ನನಗೆ ಪೈನಾಪಲ್ ಶೀರಕ್ಕಿಂತಲೂ ಈ ಶೀರ ತುಂಬ ಇಷ್ಟ ಆಯಿತು. ಮೊದಲೆಲ್ಲ ಮಂಗಳೂರಲ್ಲಿ ಪೈನಾಪಲ್ ಶೀರ ಮಾತ್ರ ಮಾಡ್ತಾಯಿದ್ರು, ಇತ್ತೀಚೆಗೆ ಎಲ್ಲ ಕಡೆ ಚಿಕ್ಕು ಶೀರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಈ ಹಂತಕ್ಕೆ ಬಂದಾಗ ನಾವಾಗ ತೆಗೆದಿಟ್ಕೊಂಡಿದ್ದೇವಲ್ಲ ಸಕ್ಕರೆ, ಅದನ್ನು ಇದಕ್ಕೆ ಸೇರಿಸಬೇಕು. ಸಕ್ಕರೆ ಸೇರಿಸಿದ ತಕ್ಷಣ ಅದು ಸ್ವಲ್ಪ ಲಿಕ್ವಿಡ್ ಥರ ಆಗ್ತದೆ. ಈಗ ನೀವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು, ಇಲ್ಲದ್ರೆ ತಲೆ ಹಿಡಿತದೆ. ಚೆನ್ನಾಗಿ ಕಲಸಿ ಅದು ಒಂದು ಹಂತಕ್ಕೆ ಬರುವಾಗ, ಒಂದೊಂದು ಗಟ್ಟಿ ಆಗುವಾಗ ನಾವು 1-2 ಚಮಚದಷ್ಟು ತುಪ್ಪ ಸೇರಿಸಬೇಕು. ನೀವು ಜಾಸ್ತಿ ತುಪ್ಪ ಕೂಡ ಸೇರಿಸ್ಬೋದು. ನೀವು ಎಷ್ಟು ತುಪ್ಪ ಸೇರಿಸ್ತೀರಿ ಅಷ್ಟು ರುಚಿ ಜಾಸ್ತಿ. ಮತ್ತು ನಾವಾಗ ಹುರಿದಿಟ್ಕೊಂಡ ಡ್ರೈ ಫ್ರೂಟ್ಸನ್ನೆಲ್ಲ ಚೆನ್ನಾಗಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮ್ಮ ಚಿಕ್ಕು ಶೀರ ರೆಡಿ.